ಶ್ರೀ ಗುರುಭ್ಯೋ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಮುಖ್ಯ ಪ್ರಾಣಾಯ ನಮಃ. ಆದಿತ್ಯಾದಿನವಗ್ರಹ ದೇವತಾಭ್ಯೋ ನಮಃ. ಶಂ ಶನೈಶ್ಚರಾಯ ನಮಃ. 2025 ಮಾರ್ಚ್ 29 ರಾತ್ರಿ 10:02 ಕುಂಭರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದ ಶನಿ 2.5 ವರ್ಷದ ನಂತರ ಕಾಲದಲ್ಲಿ ಮೀನರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಮಕರ ರಾಶಿಯವರು ಹಬ್ಬ 7:30 ಮುಗಿದು ಹೋಯ್ತು, ಎಲ್ಲ ಪೀಡೆ ತೊಲಗಿತು ನಮಗೆ ಅಂತ ಅನೇಕರು ಹಾಯಾಗಿರ್ತಾ ಇದ್ದೀರಿ. ಇನ್ನು ಕೆಲವರಿಗೆ ಅಂದರೆ ಮೇಷರಾಶಿಯವರಿಗೆ ಅಯ್ಯೋ ದೇವರೇ 7:30 ಪ್ರಾರಂಭ ಆಯ್ತಪ್ಪ, ಇನ್ನೇನು ಸಮಸ್ಯೆ ಉದ್ಭವ ಆಗುತ್ತೋ, ಎಲ್ಲಿ ಕೆಲಸ ಕಳ್ಕೊಳ್ತೀನೋ, ಎಲ್ಲಿ ಮನೆಯಲ್ಲಿ ಕಿರಿಕಿರಿ ಶುರುವಾಗುತ್ತೋ, ಎಲ್ಲಿ ಮಕ್ಕಳು ಆಗೋದೇ ಇಲ್ವೋ, ಹೀಗೆ ಅನೇಕ ವಿಧವಾದಂತಹ ಸಮಸ್ಯೆಗಳು. ಹಣಕಾಸಿನ ಸಮಸ್ಯೆ ಆಗಬಹುದು, ಮನೆ ಕಟ್ಟಲಿಕ್ಕಾದವರು ಮನೆ ನಿಂತು ಹೋಗಿಬಿಡುತ್ತೇನೋ ಅನ್ನುವ ಭಯ ಆಗಬಹುದು, ಅಥವಾ ಸೈಟ್ ತಗೊಳ್ಬೇಕು ಅನ್ನೋರು ಸೈಟ್ ತಗೊಳ್ಳಿಕ್ಕೆ ಆಗುತ್ತೋ ಇಲ್ವೋ ಅನ್ನುವಂಥ ಆತಂಕ ಆಗ್ಬೋದು. ಹೀಗೆ ಅನೇಕ ವಿಷಯಗಳಲ್ಲಿ, ಹಲವಾರು ವಿಷಯಗಳಲ್ಲಿ ಅನೇಕರಿಗೆ ಈ ಸಮಸ್ಯೆ ಸಂದೇಹಗಳು ಕಾಡುವಂತಹ ಸಾಧ್ಯತೆ ಬೇಕಾದಷ್ಟಿದ್ದಾವೆ. ಹಾಗಾದರೆ ಶಾಸ್ತ್ರದ ವಾಕ್ಯ ಏನಿದೆ? ಶಾಸ್ತ್ರದಲ್ಲಿ ಈ ಶನಿಯ ಬದಲಾವಣೆಯಿಂದಾಗಿ ಯಾವ ಯಾವ ರಾಶಿಯವರಿಗೆ ಏನೇನು ಫಲಗಳು ಬರಲಿಕ್ಕಿದ್ದಾವೆ, 7:30 ಮೇಷರಾಶಿಗೆ ಏನಾಗುತ್ತೆ, ಅಥವಾ ಈ ಮಕರ ರಾಶಿಯಿಂದಾಗಿ ಮಕರ ರಾಶಿಯನ್ನು ಯಾರ್ಯಾರಿಗೆ ಬಂದಿದ್ದೀರಿ ಅವರಿಗೆ ಯಾವ ಫಲಗಳು ಸಿಗಲಿಕ್ಕಿದೆ. 7:30 ಬಿಡುತ್ತೆ, 7:30 ಹಿಡ್ಕೊಳ್ಳುತ್ತೆ. ಹಾಗಾದರೆ ಶನಿಯಿಂದಾಗಿ ಹೆದರದ ವ್ಯಕ್ತಿಯೇ ಇಲ್ಲ. ದೇವರಿಗೂ ಹೆದರದ ವ್ಯಕ್ತಿಗಳು ಶನಿಗ್ರಹನಿಗೆ 7:30 ಅಂತ ಹೇಳಿದ್ರೆ ಹೆದರುವವರು ಅನೇಕರಿದ್ದಾರೆ. ಅಂತಹ ಶನೇಶ್ವರನು ಆ ಭಗವಂತನ ಅನುಗ್ರಹದಿಂದಲೇ ಎಲ್ಲವನ್ನೂ ಸೂಚನೆ ಮಾಡ್ತಾನೆ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾದರೆ ನಾವು ಯಾವ ರೀತಿಯಾದ ಸಲಹೆ ಸೂಚನೆಗಳನ್ನು ಪಾಲಿಸುವುದರಿಂದ ಬರುವಂತಹ ಕಷ್ಟವನ್ನು ಪಾರು ಮಾಡಬಹುದು, ಅಥವಾ ಈ ನಾವು ಪಡೆದುಕೊಳ್ಳಬೇಕಾಗಿರತಕ್ಕಂತಹ ಸುಖ ಸಂತೋಷಗಳನ್ನು ಹೇಗೆ ಪಡೆದುಕೊಳ್ಳಬೇಕು, ಇದೆಲ್ಲವನ್ನೂ ಕೂಡ ಒಂದು ಶಾಸ್ತ್ರದ ಚೌಕಟ್ಟಿನಲ್ಲಿ ನೋಡೋಣ. ಶನಿ ಮೀನರಾಶಿಗೆ ಪ್ರವೇಶ ಮಾಡಿದಾಗ ಆ ರಾಶಿಯಲ್ಲಿ, ಮೀನರಾಶಿಯಲ್ಲಿಯೇನೇ ಶನಿ ಶತ್ರುವಾಗಿರತಕ್ಕಂತಹ ರವಿಯ ಒಂದು ಯೋಗ, ಶನಿಗೆ ಮಿತ್ರನಾದಂತಹ ಶುಕ್ರನ ಯೋಗ, ಮತ್ತು ಚಂದ್ರ ಬುಧ ರಾಹುಗಳ ಯೋಗ. ಹಾಗಾದರೆ ಈ ಶನಿ ಬದಲಾವಣೆ ಆದದ್ದರಿಂದ 12 ರಾಶಿಗಳ ಫಲಾಫಲಗಳು ಹೇಗಿರುತ್ತೆ? ಯಾಕೆಂದರೆ ಶಾಸ್ತ್ರ ಏನು ಹೇಳುತ್ತೆ? ಯೋ ರಾಶಿ ಪಣಿನಾಶಿತೋತ್ರ ಫಲಗೈಹಿ ಸಂಖ್ಯಾಸಮೇ ವತ್ಸರೇ ಅಂತ ಪ್ರಾರಂಭ ಮಾಡ್ತಾ, ರಾಹು ಇರುವ ರಾಶಿಯಲ್ಲಿಯೇನೆ ಶನಿಯ ಒಂದು ಯೋಗ ಬಂತು ಅಂತಾದರೆ ವಿಷ ಸೇವನೆ ಆಗುವ ಸಾಧ್ಯತೆ ಇದೆ, ಸರ್ಪ ಕಚ್ಚುವಂತಹ ಯೋಗ ಇದೆ. ಆಮೇಲೆ ಈ ಅನಿಷ್ಟ ಸ್ಥಾನದಲ್ಲಿ ನಮಗೆ ಬಂದಾಗ, ಅನಿಷ್ಟ ಭಾವಗಳಲ್ಲಿ ಬಂದಾಗ ನಾವು ಇಷ್ಟನೇ ವಯಸ್ಸಿನಲ್ಲಿ ಇಂತಹ ರಾಶಿಯವರಿಗೆ ಮರಣಯೋಗಗಳನ್ನು ಹೇಳಬೇಕು. ಈ ಥರದ ಒಂದು ಯೋಗವನ್ನು ಹೇಳ್ತೇವೆ. ಮಂದಾ ಕ್ರಾಂತ ಫಲೈಹಿ ಸಮಾನ ವಯಸ್ಸ್ಯೂ ರೋಗ ಶೋಕಾದಯ, ರೋಗ ಶೋಕ ಇತ್ಯಾದಿಗಳನ್ನು ತಿಳಿಸಬೇಕು ಅಂತ ಹೇಳ್ತಾರೆ. ಹಾಗಾದರೆ ಈ 12 ರಾಶಿಗಳಿಗೆ ಬರತಕ್ಕಂತಹ ಫಲಾಫಲಗಳಾದರೂ ಏನು ಅನ್ನೋದನ್ನು ಒಮ್ಮೆ ವಿಚಾರ ನಾವು ಮಾಡೋಣ. ಸಿಂಹರಾಶಿ, ಸಿಂಹರಾಶಿಗೆ 6ನೇ ಮನೆಯ ಅಧಿಪತಿಯಾಗಿ ಶನಿ ಮತ್ತು 7ನೇ ಮನೆಯ ಅಧಿಪತಿಯಾಗಿ ಶನಿ 8ನೇ ಮನೆಗೆ ಹೋಗ್ತಾ ಇದ್ದಾನೆ. ಹಾಗಾಗಿ ಈ ಸಿಂಹರಾಶಿಯವರು ತುಂಬ ಜಾಗೃತರಾಗಿರಬೇಕು. ಅದರಲ್ಲಿಯೂ ದಂಪತಿಗಳು ತುಂಬ ಹುಷಾರಾಗಿರಬೇಕು. ಯಾಕೆ ಅಂತಂದರೆ ಅಲ್ಲಿ ಹೇಳುವಾಗ ಗಚ್ಚತ್ಯಧ್ವಾನಂ ಸಪ್ತಮೇ ಚಾಷ್ಟಮೇ ಚ ಹೀನ ಸ್ತ್ರೀ ಪುತ್ರೈ ಸೂರ್ಯಜೇ ದೀನಚೇಷ್ಟ, ಇದು ಸ್ಪಷ್ಟವಾದ ಗೋಚಾರದ ಫಲ. ಅಂದರೆ 8ನೇ ಮನೆಗೆ ಶನಿ ಪ್ರವೇಶ ಮಾಡ್ತಾನೆ ಅಂತಾದಾಗ ಏನು ಫಲವನ್ನು ಹೇಳಬೇಕು ಅಂತಂದರೆ, ಅಷ್ಟಮೇ ಚ ಹೀನಃ ಸ್ತ್ರೀ ಪುತ್ರೈ ಸೂರ್ಯಜೇ ದೀನಚೇಷ್ಟ, ಅಂದರೆ ಸ್ತ್ರೀಯಿಂದಾಗಿ ಸೋಲನ್ನು ಪಡೆಯುವಂಥದ್ದು, ಅಥವಾ ಸ್ತ್ರೀಯಿಂದಾಗಿ ಪೆಟ್ಟು ತಿನ್ನುವಂಥದ್ದು, ಅಥವಾ ಮಕ್ಕಳ ನಮ್ಮನ್ನು ತಗೊಂಡು ಹೋಗಿ ಒಂದು ಯಾವುದೋ ಹಾಸ್ಟೆಲ್ಲಿಗೋ ಅಥವಾ ವೃದ್ಧಾಶ್ರಮಕ್ಕೋ ನಮ್ಮನ್ನು ಬಿಡುವಂಥದ್ದು. ಬಿಡುವುದಾದರೂ ಪರವಾಗಿಲ್ಲ, ಒಂದಿಷ್ಟು ನೋಡಿಕೊಳ್ತಾರೆ ಅಂತ ಅನ್ಬೋದು. ಕನಿಷ್ಠ ಪಕ್ಷ ನಮ್ಮ ಕಡೆ ಮುಖ ಮಾಡಿಯೂ ಮಲಗದೇ ಇರುವಂತಹ ಸ್ಥಿತಿಗತಿಗಳನ್ನು ಎದುರಿಸಬೇಕಾಗುತ್ತೆ. ಆದ್ದರಿಂದ ಸಿಂಹರಾಶಿಯವರಿಗೆ ಅಷ್ಟಮದಲ್ಲಿ ಶನಿ ಬರುವುದರಿಂದ
ಸ್ವಲ್ಪ ಜಾಗೃತರಾಗಿ ಮಕ್ಕಳ ವಿಷಯದಲ್ಲಿ. ಸೊ ಮಕ್ಕಳಿಗೆ ಹೆಚ್ಚು ಗದರದೇ ಇರುವಂತಹದ್ದು, ಅವರಿಗೆ ಮಕ್ಕಳನ್ನು ಪ್ರೀತಿಯಿಂದ ಹತ್ತಿರ ತಗೊಳ್ಳುವಂಥ ಕೆಲಸ ಮಾಡಿ. ಯಾಕೆಂದರೆ ಈ ಅಷ್ಟಮದಲ್ಲಿದ್ದಾಗ ಮಕ್ಕಳಿಂದಾಗಿ ಒಂದಿಷ್ಟು ನಷ್ಟ ಆಗುವಂಥದ್ದು, ಅದು ಮಕ್ಕಳು ಒಂದು ವೇಳೆ ಕೆಟ್ಟ ಚಟಕ್ಕೆ ಬಿದ್ದು ಅದರಿಂದಾಗಿ ಹಣಕಾಸಿನ ನಷ್ಟ ಆಗುವಂಥದ್ದು ಅದು ಒಂದು ರೀತಿ, ಅಥವಾ ಮಕ್ಕಳು ನಮ್ಮನ್ನು ಸರಿಯಾಗಿ ನೋಡಿಕೊಳ್ಳದೇ ಇರೋದು, ನಮ್ಮಿಂದ ದೂರ ಆಗ್ತಾರೆ, ಅದು ಒಂದು ರೀತಿ. ಇನ್ನೊಂದು, ಮಕ್ಕಳಿಗೆ ನಾವೇನು ಮಾಡಬೇಕು ಎಲ್ಲ ಮಾಡಿರ್ತೇವೆ, ಕೊನೆಗೆ ಮಕ್ಕಳು ಫಾರಿನ್ಗೆ ಹೋಗಿ ಸೆಟಲ್ ಆಗ್ತಾರೆ, ನಾವಿಲ್ಲಿ ಅನಾಥರಾಗಿ ಇರ್ತೇವೆ, ಇದು ಒಂದು ರೀತಿ. ಹೀಗೆ ಒಟ್ಟಲ್ಲಿ ಮಕ್ಕಳಿಂದಾಗಿ ನಾವು ಅನೇಕ ವಿಧವಾದಂತಹ ಕಷ್ಟವನ್ನು ಅನುಭವಿಸುವಂತಹ ಕಾಲ ಇದಾಗಿದೆ. ಜೊತೆಯಲ್ಲಿ ಈ ಅಷ್ಟಮದಲ್ಲಿದ್ದಾಗ ಸರಿ, ಆದರೆ ಅವನು ಯಾರವನು? ಸಪ್ತಮಾಧಿಪತಿ, 7ನೇ ಮನೆಯ ಅಧಿಪತಿಯಾಗಿರೋದ್ರಿಂದ ಅದು ಹೆಂಡತಿಯ ಕಳತ್ರ ಭಾವ. ಕಳತ್ರ ಭಾವಾಧಿಪತಿ ನಷ್ಟ ಆದ ಅಂತ ಆದರೆ ಮದುವೆ ಆಗದೇ ಇದ್ದವರಿಗೆ ಹೆಣ್ಣೆ ಸಿಗದೆ ಹೋಗ್ಬೋದು, ಅಥವಾ ಮದುವೆ ಆದವರಿಗೆ ಸಿಕ್ಕ ಹೆಂಡತಿ ನೀನು ನನ್ನ ಗಂಡನೇ ಅಲ್ಲ ಅಂತ ಹೇಳ್ಬೋದು, ಅಥವಾ ನೀನು ನನ್ನ ಹೆಂಡತಿಯೇ ಅಲ್ಲ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆ ನಮಗೆ ಒಂದು ಈ ಸಂಸಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಕೆಲವು ಭಿನ್ನಾಭಿಪ್ರಾಯಗಳು ಬರುವಂತಹದ್ದು, ಅಥವಾ ಈಗೋ ಇಶ್ಯೂಸ್ ಜಾಸ್ತಿಯಾಗಿ ನಾನು ಯಾಕೆ ತಲೆಬಾಗಬೇಕು, ಈ ಒಂದು ಬುದ್ಧಿ ಜಾಸ್ತಿಯಾಗಿ ಕೊನೆಗೆ ಯಾರೂ ತಲೆಬಾಗದೆ ಭಿನ್ನಾಭಿಪ್ರಾಯಗಳಿಂದ ನಾವು ಡಿವೋರ್ಸ್ ತನಕ ಹೋಗುವ ಸಾಧ್ಯತೆ ಇದೆ. ಆದರೆ ಗುರುಬಲ ತುಂಬ ಚೆನ್ನಾಗಿದೆ. 10ನೇ ಮನೆಯಲ್ಲಿರ್ತಕ್ಕಂತಹ ಗುರು, ತದನಂತರ ಲಾಭಕ್ಕೆ ಬರುವಂತಹ ಗುರು, ಆ ಒಂದು ಸಪ್ತಮ ಸ್ಥಾನಕ್ಕೆ ಲಾಭಕ್ಕೆ ಬಂದಾಗ ಸಪ್ತಮ ಸ್ಥಾನಕ್ಕೆ, ಸಿಂಹರಾಶಿಯ ಸಪ್ತಮ ಸ್ಥಾನಕ್ಕೆ ಗುರು ದೃಷ್ಟಿ ಬರುತ್ತೆ. ಆದ್ದರಿಂದ ಏನು ಕ್ವಾಂಟಿಟಿ, ದೋಷದ ಕ್ವಾಂಟಿಟಿ ನಮಗೆ ಶನಿಯಿಂದಾಗಿ ಸೂಚಿತವಾಗುತ್ತೆ, ಆ ಕ್ವಾಂಟಿಟಿ ಕಡಿಮೆ ಆಗುತ್ತೆ. ಆದ್ದರಿಂದ ಆ ಕಡಿಮೆ ಆದಾಗ ನಾವು ಇನ್ನಷ್ಟು ಕಡಿಮೆ ಮಾಡಿಕೊಳ್ಬೇಕು. ಯಾಕೆಂದರೆ ದೇವರು ಒಂದು ಹೂ ಕೊಡ್ತಾನೆ, ಆ ಹೂವನ್ನು ನಾವು ಯಾವ ರೀತಿ ಬಳಸಿಕೊಳ್ಳುತ್ತೇವೆ ಅನ್ನೋದು ಕೂಡ ಮುಖ್ಯ. ಹಾಗಾಗಿ ಒಂದು ಫಲ, ಅದನ್ನು ನಾವು ಹೇಗೆ ಬಳಸಿಕೊಳ್ಳುತ್ತೇವೆ, ನಾವು ಮಾತ್ರ ಇಟ್ಟುಕೊಳ್ಳುತ್ತೇವೆ, 10 ಜನರಿಗೆ ಕೊಟ್ಟು ನಾವು ತಿಂತೇವೆ ಅನ್ನೋದು ಮುಖ್ಯ. ಹಾಗೆ ದೇವರು ಕೊಟ್ಟಂತಹ ಕೆಲವೊಂದು ಚಾಯ್ಸ್ಗಳನ್ನು ಅಥವಾ ಕೆಲವೊಂದು ಫಲಗಳನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸಿಕೊಂಡ್ರಿ ಅಂತ ಆದರೆ ಎಲ್ಲ ವಿಧವಾದಂತಹ ಸಮಸ್ಯೆಗಳಿಂದ ನೀವು ದೂರ ಆಗ್ತೀರಿ, ಸಂತೋಷವಾದ ಜೀವನವನ್ನು ತಾವು ಸಾಗಿಸ್ತೀರಿ. ಆದರೆ ಯಾವುದೇ ಕಾರಣಕ್ಕೂ ಗಂಡನ ಜೊತೆ ಅಥವಾ ಹೆಂಡತಿಯ ಜೊತೆ ಈಗೋ ಅಥವಾ ದುರಹಂಕಾರ ಅಥವಾ ನಾನೇ ದೊಡ್ಡವನು ಅಂತಕ್ಕಂತಹ ಈ ಒಂದು ಮನಸ್ಥಿತಿಯಿಂದ ಮಾತ್ರ ನೀವು ಮುಂದುವರಿಬೇಡಿ, ಮಾತುಕತೆಯನ್ನು ಮಾಡಬೇಡಿ, ಅದನ್ನು ತುಂಬ ಅನರ್ಥವನ್ನು ಎದುರಿಸಬೇಕಾಗತ್ತೆ. ಇನ್ನು ಅಷ್ಟೇ ಅಲ್ಲದೆ ಶನಿ 6ನೇ ಮನೆಯ ಅಧಿಪತಿಯೂ ಹೌದು. ಆದ್ದರಿಂದ ಆರೋಗ್ಯದ ವಿಷಯದಲ್ಲಿ, ಅದರಲ್ಲಿಯೂ ಈ ಮಕರ ರಾಶಿ, ಮಕರೋ ಮೃಗಾಸ್ಯ, ಈ ಮುಖಕ್ಕೆ ಸಂಬಂಧಪಟ್ಟ ಕಣ್ಣಿದ್ದಾಗ್ಬೋದು, ಮೂಗಿದ್ದಾಗ್ಬೋದು, ಕಿವಿದ್ದಾಗ್ಬೋದು, ಹೀಗೆ ಈ ಮುಖಕ್ಕೆ ಸಂಬಂಧಪಟ್ಟಂತಹ ಕೆಲವು ಸಮಸ್ಯೆಗಳು, ಅಥವಾ ಮಕರ ರಾಶಿಗೆ ಹೇಳುವಂತಹದ್ದು ಈ ಹೊಟ್ಟೆಯಿಂದ ಕೆಳಗಿನ ಭಾಗದ ಒಂದು ಭಾಗಗಳನ್ನು ಹೇಳ್ತಾರೆ. ಆದ್ದರಿಂದ ಆ ಭಾಗಗಳಿಗೆ ಸಂಬಂಧಪಟ್ಟ ಕೆಲವು ಸಮಸ್ಯೆಗಳು, ಅದು ಯೂಟ್ರಸ್ಸಿಗೆ ಸಂಬಂಧಪಟ್ಟದ್ದಾಗ್ಬೋದು, ಕರಳಿಗೆ ಸಂಬಂಧಪಟ್ಟದ್ದಾಗ್ಬೋದು, ಅಥವಾ ಪಾದಕ್ಕೆ ತೊಡೆಗಳಿಗೆ ಸಂಬಂಧಪಟ್ಟದ್ದಾಗ್ಬೋದು. ಹೀಗೆ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಆರೋಗ್ಯದ ವಿಷಯದಲ್ಲಿ ಮಾತ್ರ ತುಂಬ ಹುಷಾರಾಗಿರಬೇಕು. ಅದರ ಜೊತೆಯಲ್ಲಿ ಸಿಂಹರಾಶಿ ಅಧಿಪತಿಯ ಜೊತೆಯಲ್ಲೇ ಶನಿಯೂ ಕೂಡ ಇರುವಾಗ, ರವಿ ಮೀನದಲ್ಲಿ ಇರುವಾಗಲೇ ಶನಿ ಅಲ್ಲಿಗೆ ಪ್ರವೇಶ ಮಾಡ್ತಾನೆ. ಆದ್ದರಿಂದ ಸಿಂಹೆ ಕುಕ್ಷಿ ಅಕ್ಷಿಜೋ ವ್ಯಾಧಿ ಆತ್ಮಪೀಡೋಷ್ಟರುಕ್ತತ, ಕೆಲವೊಂದು ಬಾಧೆಗಳು, ಆತ್ಮಪೀಡೆ, ಪಿತೃಪೀಡೆ ಅಥವಾ ಪ್ರೇತ ಬಾಧೆಗಳು ಇತ್ಯಾದಿಗಳ ಬಾಧೆಗಳನ್ನು ಅನುಭವಿಸುವಂತಹ ಕಾಲ ಈ ಸಿಂಹರಾಶಿಯವರಿಗೆ ಇರುತ್ತೆ. ಆದ್ದರಿಂದ ತುಂಬ ಜಾಗೃತರಾಗಿರಬೇಕು. ಹಾಗಾದ್ರೆ ಏನು ಮಾಡಬೇಕು ಅಂದರೆ, ಒಂದು ನಿಮ್ಮ ಜಾತಕದ ವಿಮರ್ಶೆಯನ್ನು ಮಾಡಿಕೊಳ್ಳಿ. ಅಲ್ಲಿ ಏನಾದರೂ ಪಿತೃಗಳಿಗೆ ತೃಪ್ತಿ ಆಗಿಲ್ಲ, ಅದರಿಂದ ಪ್ರೇತಬಾಧೆಗಳು ಇದ್ದಾವೆ ಅಂತ ಏನಾದರೂ ಕಂಡು ಬಂತು ಅಂತಾದರೆ ಆ ಪ್ರೇತ ದೋಷಗಳ ನಿವೃತ್ತಿಯನ್ನು ಮಾಡಿಕೊಳ್ಳಿ. ಯಾಕೆ ಅಂದರೆ ಇರುವ ದೋಷದ ಫಲ ಅನುಭವಿಸುವ ಕಾಲ ಇದಾಗಿದೆ ನಿಮಗೆ. ಆದ್ದರಿಂದ ಜಾಗೃತರಾಗಿರಬೇಕು, ಅದಕ್ಕೆ ತಕ್ಕ ಪರಿಹಾರಗಳನ್ನು ಮಾಡಿಸಿಕೊಳ್ಳಿ. ಆರೋಗ್ಯದ ವಿಷಯದಲ್ಲೂ ಹುಷಾರಾಗಿರಬೇಕು. ಅವಾಗ 3 ತಿಂಗಳಿಗೊಮ್ಮೆ ಡಾಕ್ಟರ್ಗಳ ಸಲಹೆ ತೆಗೆದುಕೊಳ್ಳುವಂಥದ್ದು, ಮತ್ತು ಆದಷ್ಟು ಹೊರಗಿನ ತಿಂಡಿಗಳನ್ನು ತಿನ್ನದೇ ಹೋಗುವಂಥದ್ದು. ಯಾಕಂದರೆ ಅಷ್ಟಮದಲ್ಲಿ ಶನಿ ಇರೋದರಿಂದ ಅದು ಜೀರ್ಣಕ್ಕೆ ಸಂಬಂಧಪಟ್ಟ ಅಥವಾ ಗುಹ್ಯಸ್ಥಾನಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಉದ್ಭವ ಆಗುತ್ತೆ. ಆದ್ದರಿಂದ ತುಂಬ ಜಾಗೃತರಾಗಿರಬೇಕು. ಹಾಗಾಗಿ ಈ ಸಂದರ್ಭಗಳಲ್ಲಿ 2.5 ವರ್ಷಗಳ ಕಾಲ ಅದು ಶನಿಯ ಒಂದು ಸಂಚಾರಗಳನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿಕೊಂಡು ಆವಾಗ ತಕ್ಕ ಪರಿಹಾರಗಳನ್ನು, ಕೆಲ ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು. ಒಂದು ವೇಳೆ ಏನಾದರೂ ಬೈಕ್ ರೈಡ್ ಮಾಡಬೇಕು ಅಂತ ಆಸಕ್ತಿ ಜಾಸ್ತಿ ಇದೆ ಅಂತ ಆದರೆ, ಗೋಜಾಶ್ವಿಕರ್ಕಿ ಮಿಥುನ ಸಮೃಗ ನಿಶಾಕ್ಯಾಹ ಅಂತ ಹೇಳಿದ ಹಾಗೆ ನಾವು ಆದಷ್ಟು ಈ ಕೆಲವೊಂದು ಸಂದರ್ಭಗಳಲ್ಲಿ ಅಂದರೆ ಸಂಕ್ರಮಣ ಅಥವಾ ಮಂಗಳವಾರ, ಶನಿವಾರ
ಇತ್ಯಾದಿ ಸಂದರ್ಭಗಳಲ್ಲಿ ನಾವು ಪ್ರಯಾಣವನ್ನು ತ್ಯಾಗ ಮಾಡೋದು ಒಳ್ಳೆಯದು. ಜೊತೆಗೆ ಪ್ರತಿ ದಿವಸ ರುದ್ರದೇವರ ಪ್ರಾರ್ಥನೆ, ರುದ್ರದೇವರ ದರ್ಶನ, ರುದ್ರದೇವರಿಗೆ ಬಿಲ್ಲೋಪತ್ರೆಗಳಿಂದ ಅರ್ಚನೆ ಮಾಡುವಂಥದ್ದು, ಇದನ್ನು ನೀವು ಅಳವಡಿಸಿಕೊಂಡ್ರಿ ಅಂತ ಆದರೆ ಸಿಂಹರಾಶಿಯವರಿಗೆ ಬರಬಹುದಾದ ಎಲ್ಲ ಸಂಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ತೀರಿ. ಶನಿ ಅಲ್ಲಿ 8ರಲ್ಲಿದ್ದರೂ ನಿಮ್ಮ ಆಯುಷ್ಯಕ್ಕೆ ಕಂಟಕ ಅಂತಕ್ಕಂಥದ್ದು ಖಂಡಿತ ಏನೂ ಇಲ್ಲ, ಅದರ ಬಗ್ಗೆ ಹೆದರ್ಕೊಳ್ಬೇಕಾಗಿದ್ದಿಲ್ಲ. ಮತ್ತು ಇನ್ನೊಂದಿಷ್ಟು ಅಲ್ಲಿ ಶುಕ್ರನ ಒಂದು ಯೋಗವೂ ಇರೋದರಿಂದ ಆಯುಷ್ಯ ವೃದ್ಧಿ ಆಗುತ್ತೆ. ಕೆಲವು ಜಾತಕ ವಿಮರ್ಶೆಗಳು ಕೂಡ ಅಗತ್ಯ ಇರುತ್ತೆ. ಒಟ್ಟಲ್ಲಿ ರುದ್ರದೇವರ ವಿಶೇಷವಾದ ಪ್ರಾರ್ಥನೆಯಿಂದ ಕಷ್ಟಗಳನ್ನು ಪರಿಹಾರ ಮಾಡಿಕೊಂಡು ಸಂತೋಷಮಯವಾದ ಜೀವನವನ್ನು ತಾವು ಸಾಗಿಸಬಹುದು ಅಂತ ಹೇಳ್ತಾ ಶುಭವಾಗಲಿ. ಕೃಷ್ಣಾರ್ಪಣಮಸ್ತು.